ನಮಸ್ಕಾರ. BGS ಹಾಗೂ SJB ಸಮೂಹ ಶಿಕ್ಷಣ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಡಾಕ್ಟರ್ ಪ್ರಕಾಶನಾಥ್ ಸ್ವಾಮಿ ಅವರೇ ಹಾಗೂ ರಾಮಲಿಂಗಯ್ಯನವರು, ಶರತ್ ಬಚ್ಚೇಗೌಡರು ಇಬ್ಬರು ಒಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಲೇಟಾಗಿ ಬಂದು ನಮ್ಮ ಜೊತೆಯಲ್ಲಿ ಈ ಒಂದು ಪ್ರಶಸ್ತಿಯನ್ನು ವಿತರಣೆ ಮಾಡ್ತಾ ಇರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು, ಶಾಸಕರು, ನಮ್ಮ ಆತ್ಮೀಯ ಸೋದರ ಸಮಾನರಾದಂಥ ಯಶವಂತ ನಾರಾಯಣ ಅವರೇ ಹಾಗೂ ಹಿರಿಯ ಚಲನಚಿತ್ರ ನಟರು ಆತ್ಮೀಯರು ಆದಂಥ ದೇವರಾಜ್ ಅವರೇ ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಗ್ಯಾರಂಟಿ ಶಿವಸ್ವಾಮಿ ಅವರೇ, ರಾಧಾ ಹಿರೇಗೌಡ್ರೆ, ನಮ್ರತಾ ಶಿವಸ್ವಾಮಿ ಅವರೇ ಮತ್ತು 15 ಜನ ಇವತ್ತೇನು ಕೆಂಪೇಗೌಡ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಇತರೆ ಗ್ಯಾರಂಟಿ ವಾಹಿನಿಯ ಎಲ್ಲ ಸಮೂಹದ ಬಂಧುಗಳೇ ಮತ್ತು ಬೇರೆ ಅತಿಥಿಗಳೇ, ಇವತ್ತು ಕೆಂಪೇಗೌಡರ ಬಗ್ಗೆ ಈಗಾಗಲೇ ಭೇಟಿ ನೋಡಿದ್ದೀರಾ ಮತ್ತು ಕೆಂಪೇಗೌಡರ ಬಗ್ಗೆ ನಾವು ಪ್ರತಿನಿತ್ಯ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳನ್ನ ಮತ್ತು ಅನೇಕ ವಿಚಾರಗಳನ್ನ ತಿಳ್ಕೊತಾ ಇರ್ತೀವಿ. ಕೆಂಪೇಗೌಡರು ಒಂದು ದೊಡ್ಡ ಶಕ್ತಿ, ದೊಡ್ಡ ಸಾಧಕ. ಅವರನ್ನು ಇವತ್ತೆಲ್ಲ ಈ ಭೂಮಿ ಬೆಂಗಳೂರು ಇರೋವರೆಗೂ ನಾವೆಲ್ಲರೂ ಸಹ ನಮ್ಮ ನಂತರನೂ ಸಹ ಎಲ್ಲರೂ ಜ್ಞಾಪಿಸ್ತಕ್ಕಂಥದ್ದು ಈ ಒಂದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಒಂದು ಅತ್ಯಂತ ಒಂದು ಸೌಭಾಗ್ಯ ಅಂತೇಳಿ ನಾವು ಭಾವಿಸ್ತೀವಿ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಂಗಳೂರು ಖ್ಯಾತಿಯನ್ನು ಪಡಿಬೇಕಾದ್ರೆ 500 ವರ್ಷದ ಹಿಂದೆಯೇ ಅಷ್ಟೊಂದು ದೊಡ್ಡ ಮಟ್ಟದ ವಿಷನ್ ಇಟ್ಕೊಂಡು ಬೆಂಗಳೂರನ್ನ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಬೆಂಗಳೂರ ಅಭಿವೃದ್ಧಿಗೆ, ಇವತ್ತಿನ ಬೆಂಗಳೂರು ರಾಜಧಾನಿ ಆಗಲಿಕ್ಕೆ ಅವತ್ತು ಅವರು ಹಾಕಿದಂಥ ಅಡಿಪಾಯ ಕಾರಣ. ಅಂಥ ಒಂದು ಪ್ರಶಸ್ತಿಯನ್ನು ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ನಮ್ಮ ಪ್ರಕಾಶನಾಥ್ ಸ್ವಾಮಿಯವರು ಭಾಳ ಒಳ್ಳೆಯ ಕೆಲಸವನ್ನು ಅವರ ಇವತ್ತು ಬಾಲಗಂಗಾಧರ ಸ್ವಾಮೀಜಿಯವರನ್ನ ನಾವು ನೆನೆಸಲೇಬೇಕಾಗುತ್ತೆ. ಇವತ್ತಿರ್ತಕ್ಕಂಥ ನಿರ್ಮಲಾ ಸ್ವಾಮೀಜಿಯವರು ಅವತ್ತು ನಮ್ಮ ದೊಡ್ಡ ಬಾಲಗಂಗಾಧರ ಸ್ವಾಮೀಜಿಯವರ ಜೊತೆ ಕೈ ಜೋಡಿಸಿ ಇಷ್ಟೆಲ್ಲ ಆದಿಚುಂಚನಗಿರಿ ಸಮೂಹ ದೊಡ್ಡದಾಗಿ ಬೆಳೀಲಿಕ್ಕೆ ಪ್ರಕಾಶನಾಥ ಸ್ವಾಮಿಯವರು ಸಹ ಅತ್ಯಂತ ಭಾಳ ಪ್ರಮುಖರು, ಕಾರಣಕರ್ತರು. ಅನೇಕ ಸಂದರ್ಭದಲ್ಲಿ ಅವರ ದೃಢ ಸಂಕಲ್ಪ, ಅವರ ಸ್ವಾಮೀಜಿಯವರಿಗೆ ಜೊತೆಯಲ್ಲಿ ನಿಂತು ಎಲ್ಲ ಥರದ ಶಕ್ತಿಯನ್ನು ತುಂಬಿದಂಥದ್ದನ್ನು ನಾವು ಭಾಳ ಚಿಕ್ಕನಿಂದನೂ ನೋಡಿದ್ದೀವಿ. ಹಾಗಾಗಿ ಇವತ್ತು ಕೆಂಗೇರಿಯ ಮತ್ತು ಆ ಪ್ರಾಂತ್ಯದಲ್ಲಿ ಅನೇಕ ಚುಂಚನಗಿರಿಯ ಸಂಸ್ಥೆಗಳನ್ನ ಇವತ್ತು ಬೆಳೆಸಿ ಅನೇಕ ಶಿಕ್ಷಕರಿಗೆ ಮತ್ತು ಆಸ್ಪತ್ರೆಯ ಒಳ್ಳೆಯ ಸೇವೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ 9 ತಿಂಗಳಿಂದ ಈ ಗ್ಯಾರಂಟಿ ವಾಹಿನಿಯನ್ನು ನಡೆಸೋದ್ರ ಮೂಲಕ ಭಾಳ ಫಾಸ್ಟಾಗಿ TV9 ಇರ್ಬೋದು, ಪಬ್ಲಿಕ್ TV ಇರ್ಬೋದು, ಸುವರ್ಣ ಇರ್ಬೋದು, ಇತರೆ ವಾಹಿನಿಗಳ ಜೊತೆ ಕಾಂಪೀಟ್ ಮಾಡ್ತಕ್ಕಂಥದ್ದು ಭಾಳ ಕಷ್ಟಕರವಾದಂಥ ಕೆಲಸ. ಅದರ ಜೊತೆಯಲ್ಲಿ ಕಾಂಪೀಟ್ ಮಾಡಿ ಇವತ್ತು ಅವರ ಸರಿಸಮಾನ ನಿಲ್ಲುವಂಥ ಒಂದು ಮಟ್ಟಕ್ಕೆ ಇವತ್ತು ಇಡೀ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ ಅವರಿಗೆ ಅಭಿನಂದಿಸಬೇಕಾಗುತ್ತೆ. ಬರೀ ಜನಪರವಾದಂಥ ಈ ರಾಜ್ಯದ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಕಾರ್ಯಕ್ರಮ ಕೊಡೋದ್ರ ಜೊತೆಗೆ ಈ ಥರ ಅನೇಕ ಸಾಧಕರನ್ನ ನಿರಂತರವಾಗಿ ಕಳೆದ 5-6 ತಿಂಗಳಲ್ಲಿ ಈ ಥರ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಹತ್ರ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಸಂತೋಷ. ದೇವರು ಇನ್ನೂ ಹೆಚ್ಚಿನ ಒಂದು ಬೆಳವಣಿಗೆ ಆಗಲಿ ಈ ಸಂಸ್ಥೆ ಅಂತೇಳಿ ಮತ್ತು ಇವರ ಉದ್ದೇಶ ಸಂಪೂರ್ಣವಾಗಿ ಜನರಿಗೆ ತಲುಪಲಿ ಅಂತೇಳಿ ತಮ್ಮೆಲ್ಲರಿಗೂ ಅಭಿನಂದಿಸಿ ವೇದಿಕೆಯಲ್ಲಿ ಇರ್ತಕ್ಕಂಥವರೆಲ್ಲರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.